ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹೆಲ್ದಿಯಾಗಿರೋ ಈವ್ನಿಂಗ್ ಚಾಟ್ಸ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಗುಜರಾತದ ಫೇಮಸ್ ಚಾಟ್ಸ್ ರೆಸಿಪಿ ಲೋಚೋ ಅಂತ ಇದ್ರ ಹೆಸರು. ಮಾಡೋದು ಭಾಳ ಸಿಂಪಲ್ ಐತಿ ಮತ್ತು ಒಂದು ಹೆಲ್ದಿ ಚಾಟ್ಸ್ ಇದು. ಯಾಕಂದರೆ ಇದ್ರಾಗ ಡೀಪ್ ಫ್ರೈ ಮಾಡೋಂಗಿಲ್ಲ, ಜಾಸ್ತಿ ಎಣ್ಣೆನೂ ಯೂಸ್ ಮಾಡೋಂಗಿಲ್ಲ. ಸೊ ಬರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ. ಇದು ಲೋಚೋ ಮಾಡೋಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ಮತ್ತು 1/4 ಕಪ್ಪಷ್ಟು ಉದ್ದಿನಬೇಳೆನ ಒಂದು 5 ರಿಂದ 6 ತಾಸು ನೆನೆ ಹಾಕಿದ್ದೆ. ಈಗ ಇವನ್ನ ಚಲೋ ತಂಗಿ ಕೈ ಆಡಿಸಿ ಕ್ಲೀನಾಗಿ 1-2 ಸತಿ ಬೇರೆ ನೀರು ಹಾಕಿ ತೊಳೆದು ನೀರು ಬಸವಿ ತೊಗೊಂಡೇನಿ. ಇಲ್ಲೇ ನಾನು 1/4 ಕಪ್ಪಷ್ಟು ಅವಲಕ್ಕಿ ತೊಗೊಂಡೇನಿ. ಮೀಡಿಯಮ್ ಅವಲಕ್ಕಿ ಆದರೂ ತೊಗೋಬೋದು, ಇಲ್ಲಾಂದ್ರೆ ದಪ್ಪ ಅವಲಕ್ಕಿ ಆದರೂ ತೊಗೋಬೋದು. ನಾನಿಲ್ಲಿ ದಪ್ಪ ಅವಲಕ್ಕಿ ಯೂಸ್ ಮಾಡಕತ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 15-20 ನಿಮಿಷ ಇದನ್ನು ನೆನೆಯೋಕೆ ಬಿಟ್ಬಿಡೋಣ. ಸ್ವಲ್ಪ ನೀರು ಚಿಮ್ಕಿಸಿ ಒಂದು 15-20 ನಿಮಿಷ ನೆನೆಯೋಕೆ ಬಿಟ್ಬಿಡಬೇಕು. ಈಗ ಒಂದು 20 ನಿಮಿಷ ನೆನೆಸಿದೆ ನಾನು. ಈಗ ಅವಲಕ್ಕಿನೂ ಚಲೋ ತಂಗಿ ನೆನೆದೈತಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೋತೇನೆ. ಮೊಸರು ಹಾಕ್ಕೊಂಡು ಮೊದಲ ನೀರು ಹಾಕ್ಲಾರ್ದಂಗೆ ಇದನ್ನು ರುಬ್ಕೋಬೇಕು. ಪೂರ್ತಿ ಸಣ್ಣಗೆ ನೈಸಾಗಿ ರುಬ್ಬಬೇಕು ಇದನ್ನು. ಆಮೇಲೆ ಈಗ 1 ಕಪ್ಪಷ್ಟು ನೀರು ಯೂಸ್ ಮಾಡಕತ್ತೇನೆ. 1 ಕಪ್ಪಷ್ಟು ನೀರು ಹಾಕಿದ್ಮೇಲೆ ಇನ್ನೊಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದು ಸರಿ ಇದನ್ನು ಗ್ರೈಂಡ್ ಮಾಡಿ ತೊಗೋತೇನೆ. ಈಗ ಇದನ್ನು ನಾನು ಸಣ್ಣಗೆ ರುಬ್ಬಿ ತೊಗೊಂಡೇನಿ. ಆಮೇಲೆ ಈ ಬ್ಯಾಟರ್ ಇರ್ತೈತಲ್ಲ, ಇದು ಭಾಳ ಗಟ್ಟಿ ಇರಬಾರ್ದು, ಸ್ವಲ್ಪ ಫ್ಲೋಯಿ ಕನ್ಸಿಸ್ಟೆನ್ಸಿ ಇರಬೇಕಿದು. ಈ ರೀತಿ ನೈಸಾಗಿ ಪೇಸ್ಟ್ ಆಗೋ ಮಟನೂ ರುಬ್ಬಬೇಕಿದನ್ನು. ಇದನ್ನು ತೆಗೆದು ನಾನು ಒಂದು ಪಾತ್ರೆಗೆ ಹಾಕಿ ಇಟ್ಕೋತೇನೆ. ಪಾತ್ರೆಗೆ ಹಾಕೊಂಡ್ಮೇಲೆ ಒಂದು ಸರಿ ಚಲೋ ತಂಗೆ 1 ನಿಮಿಷ ಒಂದೇ ಡೈರೆಕ್ಷನ್ನಾಗೆ ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಮುಚ್ಚಿ ಒಂದು 5 ರಿಂದ 6 ತಾಸು ಇದು ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಬಿಡ್ಬೇಕು. ಈಗ ನಾವು ದೋಸೆ, ಇಡ್ಲಿ ಬ್ಯಾಟರ್ ಎಲ್ಲ ಹೆಂಗೆ ಫರ್ಮೆಂಟ್ ಮಾಡ್ತೇವಲ್ಲ ಅದೇ ರೀತಿಯೂ ಇದು ಒಂದು 5 ರಿಂದ 6 ತಾಸು, ಇಲ್ಲ ಒಂದು 8 ತಾಸು ನೆನೆದ್ರೂ ನಡೀತೈತಿ. ಈಗ ಇದಕ್ಕೆ ಲೋಚೋಗೆ ಒಂದು ಸಿಂಪಲ್ ಮಸಾಲ ಐತಿ ಮಾಡ್ಕೊಳ್ಳೋಂಥ. 1 ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತೊಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದನ್ನು ಪೂರ್ತಿ ಸಣ್ಣಗೆ ಪೌಡ್ರ್ ಮಾಡಿ ತೊಗೋತೇನೆ. ಭಾಳ ಮಸಾಲೆ ಏನು ಯೂಸ್ ಮಾಡೋದಿಲ್ಲ. ಈಗ ಇದನ್ನು ತೆಗೆದು ಒಂದು ಬಟ್ಲದಾಗ ಹಾಕಿ ತೆಗೆದಿಟ್ಕೋತೇನೆ. ಇದಕ್ಕೆ ಗ್ರೀನ್ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾರೆ. ಸಿಂಪಲ್ ಆಗಿರೋ ಗ್ರೀನ್ ಚಟ್ನಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ನಿಂಬೆಹಣ್ಣಿನ ರಸ, ಉಪ್ಪು, ಜೀರಿಗೆ ಮತ್ತು ಸ್ವಲ್ಪ ಸಕ್ಕರೆ, ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತೊಗೋತೇನೆ. ಗ್ರೀನ್ ಚಟ್ನಿ ರೆಡಿ ಆಯಿತು. ಇದನ್ನು ಈ ಸ್ಪೈಸಿ ಆಗಿರೋ ಗ್ರೀನ್ ಚಟ್ನಿ ಜೊತೆ ಈ ಲೋಚೋ ತಿನ್ನೋಕ್ಕೆ ಭಾಳ ರುಚಿಯಾಗಿರ್ತೈತಿ. ಈಗ ನಾನು 8 ತಾಸು ನೆನೆ ಇಟ್ಟಿದ್ದೆ. ಇದನ್ನು ಒಂದು 6 ತಾಸು ನೆನೆದ್ರೂ ಸಾಕು, ಆದರೆ 8 ತಾಸು ಬಿಟ್ಟಿದ್ದೆ ನಾನು. ಚಲೋ ತಂಗೆ ಫರ್ಮೆಂಟೇಷನ್ ಆಗೈತಿ ಇದು ಹಿಟ್ಟು. ಈ ರೀತಿ ಆಗಬೇಕು. ಅಂದರೆ ಇದು ತಿನ್ನೋಕೆ ಸ್ವಲ್ಪ ಹುಳಿ ಇರ್ತೈತಲ್ಲ, ತಿನ್ನೋಕೆ ಭಾಳ ರುಚಿ ಇರ್ತೈತಿ. ಇದನ್ನು ಇನ್ನೊಂದು ಸರಿ ನಾನು ಚಲೋ ತಂಗೆ ಮಿಕ್ಸ್ ಮಾಡ್ಕೋತೇನೆ ಈ ರೀತಿ. ಆದರೆ ಇದು ಗಟ್ಟಿ ಐತಿ, ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕೋತೇನೆ. ಆಮೇಲೆ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿದ ಪೇಸ್ಟ್ ಹಾಕೋತೇನೆ. ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡು ಇನ್ನೊಂದು ಸರಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಭಾಳ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಮಾಡೋವಂಥದ್ದು ಇದು. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋತೇನೆ. ಈಗ ನಾವು ಮಸಾಲೆ ದೋಸೆ ಎಲ್ಲ ಮಾಡ್ತೇವಲ್ಲ, ದೋಸೆ ಬ್ಯಾಟ್ರ್ ಇರ್ತೈತಲ್ಲ, ಅದಕ್ಕಿಂತ ಸ್ವಲ್ಪ ಫ್ಲೋಯಿ ಕನ್ಸಿಸ್ಟೆನ್ಸಿ ಇರಬೇಕು. ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಇರಬೇಕು, ಇದು ಗಟ್ಟಿ ಇರಬಾರ್ದು ಭಾಳ. ಗುಜರಾತದ ಒಂದು ಫೇಮಸ್ ಸ್ಟ್ರೀಟ್ ಫುಡ್ ಇದು. ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ ಮತ್ತು ಅಷ್ಟೇ ಹೆಲ್ದಿನೂ ಆಗಿರ್ತೈತಿ. ಈ ರೀತಿ ಇದನ್ನ ಬ್ಯಾಟರ ಒಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾನು ಸ್ಟೀಮ್ ಮಾಡ್ತೇನೆ. ಇದನ್ನು ಡೀಪ್ ಫ್ರೈ ಇದು ಏನೂ ಮಾಡೋಂಗಿಲ್ಲ, ಸ್ಟೀಮ್ ಮಾಡೋದಿದು. ಈಗ ಇಡ್ಲಿ ಎಲ್ಲ ನಾವು ಹೆಂಗೆ ಬೆಂದಿಸ್ತೇವಲ್ಲ ಹಬೆ ಮೇಲೆ, ಅದೇ ರೀತಿ ಇದನ್ನು ಬೆಂದಿಸೋದು. ಒಂದು ತಾಟಿಗೆ ನಾನು ಎಣ್ಣೆ ಹಚ್ಕೋತೇನೆ. ಎಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಕೋಬೋದು. ನಾನು ಎಣ್ಣೆ ಹಚ್ಕೊಂಡು ಎಣ್ಣೆ ಎಲ್ಲ ಚಲೋ ತಂಗೆ ಸವರ್ಕೊಂಡ್ಮೇಲೆ ಇದನ್ನು ಒಂದು 2 ರಿಂದ 2.5 ಸ್ಪೂನಷ್ಟು ಹಾಕೋತೇನೆ ತಾಟಿಗೆ. ಭಾಳ ತಾಟು ಫುಲ್ ಆಗೋ ಮಟನೂ ಹಾಕಬಾರ್ದು. ಒಂದು 2.5 ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ಇದನ್ನು ಚಲೋ ತಂಗೆ ಹರಡುವಂಗೆ ಮಾಡ್ಕೋಬೇಕು. ಆದರೆ ತಾಟಿನ ತುಂಬ ಹಾಕಬಾರ್ದು, ಇಷ್ಟ ಮಾಡಬೇಕು. ಮಾಡಿ ನಾವು ಒಂದು ಕಡೆ ನೀರು ಮೊದಲೇ ಕುದಿಯೋಕೆ ಇಟ್ಕೊಂಡಿದ್ದೆ. ಈಗ ಇದನ್ನು ತಾಟ ಅದರೊಳಗೆ ಇಟ್ಟು ಮುಚ್ಚಿ ಒಂದು 5 ರಿಂದ 6 ನಿಮಿಷದೊಳಗೆ ಅಂದರೆ ಬೆಂದುಬಿಡ್ತೈತೆ. ಭಾಳ ತನಕ ಬೆಂದಿಸ್ಬೇಕಂತೇನಿಲ್ಲ. ಒಂದು 5 ರಿಂದ 6 ನಿಮಿಷದಾಗ ಅಂದರೆ ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಬೆಂದಿಸ್ಬೇಕು. ಆಮೇಲೆ ಟೂತ್ಪಿಕ್ ನೀವು ಚುಚ್ಚಿ ನೋಡಿದರೆ ಟೂತ್ಪಿಕ್ ಕ್ಲಿಯರಾಗಿ ಬಂತಂತಂದರೆ ಇದು ಬೆಂದೈತಿ ಅಂತ ಅರ್ಥ. ಇದನ್ನು ತೆಗೆದು ಕೆಳಗಿಟ್ಕೊಂಡು ಇದಕ್ಕೆ ಮೇಲೆ ನೀವು ಮೆಲ್ಟೆಡ್ ಬಟರ್ ಅಂದರೆ ಬೆಂಡಿ ಸ್ವಲ್ಪ ಕರ್ಗಿಸಿನೂ ಹಾಕ್ಬೋದು, ಇಲ್ಲಾಂದ್ರೆ ಶೇಂಗಾ ಎಣ್ಣೆ ಇರ್ತೈತಲ್ಲ ನಾವು ಅಡುಗೆಗೆ ಯೂಸ್ ಮಾಡ್ತೇವೆ, ಆ ಶೇಂಗಾ ಎಣ್ಣೆ ಮ್ಯಾಲೆ ಹಾಕಿ ನಾವು ಲೋಚೋ ಮಸಾಲ ಏನು ಮಾಡಿರ್ತೇವೆ ನೋಡಿರಿ, ಅದನ್ನು ಮ್ಯಾಲೆ ಉದುರಿಸಿ ಇದನ್ನು ಸರ್ವ್ ಮಾಡಬೇಕು. ಶೇಂಗಾ ಎಣ್ಣೆ ಜೊತೆ ಭಾಳ ರುಚಿಯಾಗಿರ್ತೈತಿ ಇದು ತಿನ್ನೋಕೆ.
ಮೇಲೆ ಇನ್ನೊಂದು ಸ್ವಲ್ಪ ಮಸಾಲ ಹಾಕಿ ಹಸಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸಣ್ಣಂದು ಶೇವ್ ಇರ್ತೈತಲ್ಲ ಆ ಶೇವ್ ಹಾಕಿ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದರೆ ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ ಮತ್ತು ಹೆಲ್ದಿ ರೆಸಿಪಿ. ಇದನ್ನು ಎಣ್ಣೆ ಏನೂ ಯೂಸ್ ಮಾಡಿಲ್ಲ, ಡೀಪ್ ಫ್ರೈನೂ ಮಾಡಿಲ್ಲ. ಸೊ ಹಬೆ ಮೇಲೆ ಬೆನ್ಸಿದ್ರೋದ್ರಿಂದ ಮತ್ತು ಫರ್ಮೆಂಟೇಷನ್ ಮಾಡಿರೋದ್ರಿಂದ ಒಂದು ಭಾಳ ಹೆಲ್ದಿ ಇರ್ತೈತಿ, ತಿನ್ನೋಕೆ ಅಷ್ಟು ರುಚಿಯಾಗಿರ್ತೈತಿ. ಸೊ ಸಾಯಂಕಾಲ ಟೈಮಾಗ ಬೇರೆ ಏನಾರೇ ತಿನ್ನಬೇಕು ಅಂತ ಅನಿಸಿದಾಗ ಈ ರೆಸಿಪಿನ ಒಂದು ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.